ಪಾತ್ರೆ ತೊಳಿಬೇಕಾದ್ರೆ ಈ ರೀತಿ ಪಿನ್ನುಗಳಿದ್ರೆ ಸಾಕು ಎಷ್ಟು ಉಪಯೋಗ ಆಗುತ್ತೆ ಅಂತೀರಾ. ಈಸಿಯಾಗಿ ಪಾತ್ರೆಗಳನ್ನೆಲ್ಲ ತೊಳಿಬಹುದು. ಅದೆಂಗಪ್ಪ ಪಿನ್ನುಗಳಿದ್ರೆ ಪಾತ್ರೆ ತೊಳೆಯೋದಕ್ಕೆ ಹೆಂಗೆ ಉಪಯೋಗ ಆಗುತ್ತೆ ಅಂತೇಳಿ ಅಂದ್ಕೊಳ್ತೀರಾ. ನೋಡಿ ಸ್ನೇಹಿತರೆ, ನಾನಿಲ್ಲಿ ಒಂದು ಹಳೆದಾಗಿರೋಂಥ ಪಿಲ್ಲೋ ಕವರ್, ದಿಂಬಿನ ಕವರನ್ನು ತೊಗೊಂಡಿದ್ದೀನಿ. ಅದ್ರ ಒಳಗೆ ಈ ರೀತಿ ಕವರನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಕವರನ್ನು ಹಾಕಿದ ನಂತರ ನೋಡಿ, ಈ ರೀತಿ ಸೈಡಲ್ಲಿ ಮಡಚ್ಕೊಂಡು ಇಲ್ಲಿ ಒಂದು ಪಿನ್ನನ್ನು ಹಾಕಬೇಕಾಗುತ್ತೆ. ಅದೇ ರೀತಿ ಈ ಕಡೆ ಸೈಡ್ ಕೂಡ ಮಡಚಿ ಇಲ್ಲೂ ಕೂಡ ಒಂದು ಪಿನ್ನನ್ನು ಹಾಕಬೇಕಾಗುತ್ತೆ. ನಂತರ ಒಂದು ದಾರವನ್ನು ತಗೊಂಡು ಒಳಗಡೆಯಿಂದ ಈ ರೀತಿ ದಾರವನ್ನು ತೆಗೆದು ನಮಗೆ ಅಂದಾಜು ಎಷ್ಟು ಬೇಕಾಗುತ್ತೆ ಅಳತೆ ನೋಡಿಕೊಂಡು ಅಲ್ಲಿ ದಾರವನ್ನು ಕಟ್ಕೊಳ್ಬೇಕು. ಇದನ್ನು ನೋಡಿ ಈ ರೀತಿ ಕಟ್ಕೊಂಡು ಪಾತ್ರೆನ ತೊಳೆಯೋದ್ರಿಂದ, ಪಾತ್ರೆ ತೊಳಿಬೇಕಾದ್ರೆ ಕೆಲವೊಮ್ಮೆ ಬಟ್ಟೆಗಳೆಲ್ಲ ನೆಂದೋಗ್ಬಿಡುತ್ತೆ, ಅದರಿಂದ ಕಿರಿಕಿರಿ ಅಂತ ಅನ್ಸುತ್ತೆ. ಇದನ್ನು ಹಾಕ್ಕೊಂಡು ಪಾತ್ರೆ ತೊಳೆಯೋದ್ರಿಂದ ಬಟ್ಟೆ ಅಂತೂ ಒಂಚೂರು ನೆನೆಯೋದಿಲ್ಲ. ಮತ್ತು ಇದನ್ನು ವಾಶ್ ಮಾಡಿ ರೀಯೂಸ್ ಕೂಡ ಮಾಡಬಹುದು. ಟಿಪ್ಸ್ ಇಷ್ಟ ಆದರೆ ಲೈಕ್ ಕೊಟ್ಟು ಮಹಿಳೆಯರೆಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.